ನಿಮ್ಮ ಮನೆಗೆ ಯಾವುದೇ ಅಧಿಕಾರಿಗಳು ನಿಮ್ಮ ಜಾತಿ ಯಾವುದು, ನೀವು ಎಷ್ಟು ಜನ ಇದ್ದೀರಿ ಅಂತ ಕೇಳೋದಕ್ಕೆ ಬಂದಿದ್ರ? ನಿಮ್ಮ ಹಳ್ಳಿಗೆ ಅಥವಾ ನಿಮ್ಮ ಊರಿಗೆ ನಿಮ್ಮ ಜಾತಿಯ ಹೆಸರನ್ನ ಕೇಳಿಕೊಂಡು ನಿಮ್ಮ ಮನೆಯ ಜನಸಂಖ್ಯೆಯನ್ನ ಬಂದು ವರದಿ ಮಾಡಿದ್ರ? ಯಾವುದೇ ಊರಲ್ಲೂ, ಯಾವುದೇ ಹಳ್ಳಿಯಲ್ಲೂ, ಯಾವುದೇ ನಗರದಲ್ಲೂ ಬಂದು ಜಾತಿ ಬಗ್ಗೆ ಕೇಳಿಲ್ಲ, ಅದರ ಬಗ್ಗೆ ಬರೆದುಕೊಂಡಿಲ್ಲ, ಅದರ ವರದಿಯನ್ನೂ ಮಾಡಿಕೊಂಡಿಲ್ಲ. ಹಾಗಿದ್ಮೇಲೆ ಜಾತಿ ಜನಗಣತಿ ವರದಿ ಹೇಗೆ ರೆಡಿಯಾಗಿದೆ? ಅದನ್ನು ರಿಲೀಸ್ ಮಾಡೋದಕ್ಕೆ ಯಾವ ಆಧಾರದಲ್ಲಿ ಸಿದ್ಧರಿದ್ದಾರೆ? ನನ್ನ ನೆಚ್ಚಿನ ಚಂದಾದಾರರೇ, ನಿಮಗೆಲ್ಲರಿಗೂ ಕೂಡ ನಮಸ್ಕಾರ. ಸ್ನೇಹಿತರೆ, ಇವತ್ತು ಜಾತಿ ಜನಗಣತಿ ವರದಿ ಅನ್ನುವಂಥದ್ದು ಸಿದ್ಧವಾಗಿ ನಿಂತಿದೆ ಆ ವರದಿಯನ್ನ ರಿಲೀಸ್ ಮಾಡೋದಕ್ಕೆ. ಆದರೆ ಇಲ್ಲಿ ಕಾಡ್ತಿರುವಂತ ಪ್ರಶ್ನೆ, ಜಾತಿ ಜನಗಣತಿಯ ವರದಿ ರಾಜ್ಯದ 3 ಮುಖ್ಯ ರಾಜಕೀಯ ಪಕ್ಷಗಳು ಮತ್ತೆ ಆ ಪಕ್ಷಗಳ ನೀತಿ ನಿರ್ಣಯ ಸ್ಥಾನಗಳಲ್ಲಿ ಕುಳಿತಿರುವಂತ ನಾಯಕರಿಗೆ ಬೇಡ ಆಗಿರೋದು ಯಾಕೆ? ಈ ಎಲ್ರಿಗೂ ಅಪತ್ಯವಾಗುವಂತಹ ಅಂಶಗಳು ವರದಿಯಲ್ಲಿ ಏನಿರಬಹುದು? ಈ ಗಣತಿಯಿಂದ ರಾಜ್ಯದಲ್ಲಿನ ವಿವಿಧ ಸಮುದಾಯಗಳ ಶೈಕ್ಷಣಿಕ, ಔದ್ಯೋಗಿಕ, ಸಾಮಾಜಿಕ ಸ್ಥಿತಿಗತಿ ಕುರಿತು ನಿಖರ, ಉಪಯುಕ್ತ ಮತ್ತು ಆಕಾರವಾಗಬಹುದಾದ ಮಾಹಿತಿ ನಿರೀಕ್ಷಿಸಿದವರಲ್ಲಿ ಇಂಥ ಹಲವು ಪ್ರಶ್ನೆಗಳು ಕೊರಿತಾ ಇದೆ. ಯಾಕೆ ಇದನ್ನ ವಿರೋಧಿಸುತ್ತಿದ್ದಾರೆ? ಯಾಕೆ ಇದು ಬೇಕಾಗಿಲ್ಲ? ಯಾಕೆ ಆಡಳಿತ ಪಕ್ಷದವರೇ ಜಾರಿಕೆಯ ಉತ್ತರವನ್ನ ಕೊಡ್ತಿದ್ದಾರೆ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ. ಈ ಜಾತಿ ಜನಗಣತಿಯ ಚಾಲಕ ಶಕ್ತಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಂತೆ, ಅವರ ನಿರ್ಧಾರದಂತೆ ಈ ಗಣತಿ ನಡೆಯಿತು. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನೋ ಹೆಸರಿನಲ್ಲಿ 2015ರಲ್ಲೇ ಈ ಅಂಕಿಅಂಶ ಸಂಗ್ರಹ ಕಾರ್ಯ ನೆರವೇರಿತು. ಆ ಬಳಿಕ ಸಂಕಲನದ ಕೆಲಸ ಪೂರ್ಣಗೊಂಡು, ಅಂದ್ರೆ ಒಟ್ಟು ಮಾಡುವ ಕೆಲಸ ಪೂರ್ಣಗೊಂಡು ವರದಿಯೂ ಸಿದ್ಧವಾಯಿತು. ಆದರೆ ಇಲ್ಲಿವರೆಗೂ ಕೂಡ, ಅಂದ್ರೆ 2015ರಲ್ಲಿ ಆಗಿದ್ದು 2025 ಆಗಿದೆ. ಈಗ ಇಲ್ಲಿವರೆಗೂ ಆ ವರದಿಗೆ ಬೆಳಕು ಚೆಲ್ಲುವಂತ ಭಾಗ್ಯ ಮಾತ್ರ ನಮ್ಮ ಅಧಿಕಾರಸ್ಥರು ಈವರೆಗೂ ದೊರಕಿಸಿಕೊಟ್ಟಿಲ್ಲ. ಈ ಗಣತಿಗೆ ರಾಜ್ಯ ಬೊಕ್ಕಸದಿಂದ ಸ್ನೇಹಿತರೆ ಸುಮಾರು ರೂಪಾಯಿ 158.47 ಕೋಟಿ ವ್ಯಯ ಆಗಿದೆ. ಕೋಟಿ ಹಣವನ್ನ, ಜನರ ತೆರಿಗೆ ಹಣವನ್ನ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವ್ಯಯಿಸಿದ ಸರ್ಕಾರ ವರದಿಯ ಸ್ವೀಕರಿಸಿಯೂ ಇಲ್ಲ, ತಿರಸ್ಕರಿಸಿಯೂ ಇಲ್ಲ. ಅದರ ಬದಲಿಗೆ ವರದಿ ಕೈ ಸೇರಿಲ್ಲ ಎಂಬ ನೆಪದಡಿ ಜಾರಿಕೊಳ್ತಾ ಇದೆ. ವರದಿಯು ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ ಬಹುಮಟ್ಟಿಗೆ ಸಿದ್ಧಗೊಂಡಿತ್ತು. ಅದಾದ ನಂತರ JDS, ಕಾಂಗ್ರೆಸ್ ಮತ್ತು ಬಿಜೆಪಿ ಆಳ್ವಿಕೆಯನ್ನ ರಾಜ್ಯ ಕಂಡಿದೆ, ನಿಮಗೆ ಗೊತ್ತೇ ಇದೆ. ಈ ಅವಧಿಯಲ್ಲಿ ರಾಜಕೀಯವಾಗಿ ಪ್ರಬಲವೆನಿಸಿದ ಕುರುಬ, ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯಗಳಿಗೆ ಸೇರಿದವರು ಮುಖ್ಯಮಂತ್ರಿಯಾಗಿದ್ದಾರೆ. ವರದಿಯನ್ನ ಪಡೆದು ಅದನ್ನ ವಿಧಾನಮಂಡಲ ಮುಂದಿಡಬೇಕೆಂಬ ಇಚ್ಛಾಶಕ್ತಿ ಯಾರಿಂದಲೂ ವ್ಯಕ್ತವಾಗಿಲ್ಲ. ಇದರ ಹಿಂದಿನ ಮರ್ಮ ಏನಿರಬಹುದು ಅನ್ನುವಂಥ ಪ್ರಶ್ನೆ ನಿರ್ಮಾಣ ಆಗುತ್ತೆ. ಸ್ನೇಹಿತರೆ, ಸಿದ್ದರಾಮಯ್ಯ, HD ಕುಮಾರಸ್ವಾಮಿ, BS ಯಡಿಯೂರಪ್ಪ ಅವರು ರಾಜ್ಯದ ಮಟ್ಟಿಗೆ ಎಲ್ಲಾ ಜನವರ್ಗಗಳ ನಾಯಕರೆಂಬ ವರ್ಚಸ್ಸು ಹೊಂದಿದ್ದಾರೆ, ನಿಮಗೆ ಗೊತ್ತೇ ಇದೆ. ಆದರೆ ಅದನ್ನು ಮೀರುವ ರೀತಿಯಲ್ಲಿ ತಾವು ಪ್ರತಿನಿಧಿಸುವ ಸಮುದಾಯಗಳ ಬಲಾಢ್ಯ ನಾಯಕರೂ ಆಗಿದ್ದಾರೆ. ವರದಿ ಅಪತ್ಯ ಅಂದ್ರೆ ಅವೈಜ್ಞಾನಿಕವಾಗಿರುವ ವಿದ್ಯಮಾನವನ್ನ ಜಾತಿ ಪ್ರಭಾವದ ಸುಳಿಗೆ ಸಿಲುಕಿರುವ ಇಂದಿನ ರಾಜಕೀಯದ ನೆಲೆಯಲ್ಲಿಟ್ಟು ನೋಡಿದವರಿಗೆ ವರದಿಯನ್ನ ಅತಂತ್ರ ಸ್ಥಿತಿಗೆ ದೂಡಿದ್ದಾರೆ. ಇವರು ಪ್ರತಿನಿಧಿಸುವಂತ 3 ಪ್ರಬಲ ಸಮುದಾಯಗಳ ಹಿತಾಸಕ್ತಿಯ ಪ್ರಶ್ನೆ ತಳುಕು ಹಾಕಿಕೊಂಡಿರಬಹುದು ಎಂಬ ಅನುಮಾನ ಬರೋದು ನಿಶ್ಚಿತ. ಈ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರದು ತ್ರಿಪಾತ್ರ. ಅವರು ಮುಖ್ಯಮಂತ್ರಿಯಾಗಿದ್ದಾಗ ವರದಿ ಸಿದ್ಧ ಆಗಿತ್ತು. ಆ ನಂತರದ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರು ಅವರೇ ಆಗಿದ್ರು. ಈಗ ವಿರೋಧ ಪಕ್ಷದ ನಾಯಕನೂ ಆಗಿದ್ರು. ಈಗ ಮತ್ತೆ ವಾಪಸ್ ಅವರೇ ಮುಖ್ಯಮಂತ್ರಿಯಾಗಿದ್ದಾರೆ. ತಾವೇ ಒತ್ತಾಸೆಯಾಗಿ ನಿಂತು ಮಾಡಿಸಿದ ಗಣತಿಯ ವರದಿಗೆ ಮುಕ್ತಿ ದೊರಕಿಸಿಕೊಡುವ ಹೊಣೆಗಾರಿಕೆ ಈಗ ಅವರ ಮೇಲೆ ಹೆಚ್ಚಿದೆ. ಲಿಂಗಾಯತ ಧರ್ಮ ಸೂಕ್ಷ್ಮದಂತ ವಿಚಾರದಲ್ಲಿ ವ್ಯಕ್ತವಾದ ದಿಟ್ಟ ನಿಲುವು ಈ ವರದಿಗೆ ಬೆಳಕು ಕಾಣಿಸುವಂತ ವಿಚಾರದಲ್ಲಿ ಯಾಕೆ ವ್ಯಕ್ತ ಆಗ್ತಾ ಇಲ್ಲ ಅಂತ ಪ್ರಶ್ನೆಗಳು ಹುಟ್ಟುಕೊಂಡಿವೆ. ಸ್ನೇಹಿತರೆ, ಈಗ ಅಂದ್ರೆ 2025ರಲ್ಲಿ ಈ ಜಾತಿ ಜನಗಣತಿಯನ್ನ, ಆ ವರದಿಯನ್ನ ರಿಲೀಸ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ರಾಜ್ಯ ಸರ್ಕಾರ. ಆದರೆ ಪ್ರತಿಯೊಬ್ಬರಿಗೂ ಕೂಡ ಕಾಡುತ್ತಿರುವಂಥ ಪ್ರಶ್ನೆ, ಈ ಒಂದು ವರದಿ ವೈಜ್ಞಾನಿಕವೇ ಅಥವಾ ಅವೈಜ್ಞಾನಿಕವೇ? ಯಾವ ರೀತಿಯಾಗಿ, ಯಾವ ಸಂದರ್ಭದಲ್ಲಿ, ಯಾರ ಮನೆಗೆ ಬಂದು ಜಾತಿ ಜನಗಣತಿಯನ್ನ ಮಾಡಿಕೊಂಡ್ರು? ಅಂದ್ರೆ ಯಾವತ್ತಾದ್ರೂ ನಿಮ್ಮ ಮನೆಗೆ ಬಂದು ನಿಮ್ಮ ಜಾತಿ ಯಾವುದು, ನಿಮ್ಮ ಮನೆಯಲ್ಲಿ ಎಷ್ಟು ಜನಸಂಖ್ಯೆ ಇದ್ದೀರಿ ಅಂತ ಕೇಳಿದ್ದಾರೆಯೇ?
ಅಥವಾ ನಿಮ್ಮ ಅಕ್ಕಪಕ್ಕದ ಹಳ್ಳಿಗೆ ಯಾವುದೇ ಅಧಿಕಾರಿಗಳು ಬಂದು ನಿಮ್ಮ ಜನಸಂಖ್ಯೆಯ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆಯೇ ಮತ್ತು ಅದನ್ನು ಬರೆದುಕೊಂಡಿದ್ದಾರೆಯೇ? ಇಲ್ಲ. ನನ್ನ ಮನೆಗೂ ಬಂದಿಲ್ಲ, ನಿಮ್ಮ ಮನೆಗೂ ಬಂದಿಲ್ಲ, ಅವರ ಮನೆಗೂ ಬಂದಿಲ್ಲ, ಇವರ ಮನೆಗೂ ಬಂದಿಲ್ಲ, ಆ ಊರಿಗೂ ಬಂದಿಲ್ಲ, ಈ ಊರಿಗೂ ಬಂದಿಲ್ಲ, ಆ ನಗರಕ್ಕೂ ಬಂದಿಲ್ಲ, ಆ ಸಿಟಿಗೂ ಬಂದಿಲ್ಲ, ಆ ಸ್ಟೇಟ್ಗೆ, ಇಡೀ ಸಂಪೂರ್ಣವಾಗಿ ಇಡೀ ರಾಜ್ಯಕ್ಕೆ ಎಲ್ಲೂ ಬಂದಿಲ್ಲ ಅಂತ ಅಂದ ಮೇಲೆ ಇವರ ಸರ್ವೆ ಮತ್ತು ಅದಕ್ಕೆ ಖರ್ಚು ಮಾಡಿದಂಥ 150.47 ಕೋಟಿ ಎಲ್ಲಿ? ಅದನ್ನು ಯಾವುದಕ್ಕೆ ಬಳಸಿದ್ರು? ಯಾಕೆ ಬಳಸಿದ್ರು? ಆ ಹಣ ಏನಾಯಿತು? ನಿಜಕ್ಕೂ ಕೂಡ ಆ ಹಣ ಇದಕ್ಕೆ ಬಳಕೆ ಆಗಿದ್ದಾದರೆ ನಿಮ್ಮ ಮನೆಗೆ ಬಂದಿದ್ದಾರಾ? ನಿಮ್ಮ ಮನೆಗೆ ಬಂದು ಜಾತಿ ಜನಗಣತಿ ವರದಿಯನ್ನು ಪಡೆದುಕೊಂಡಿದ್ದಾರಾ? ಬಂದಿದ್ದೇ ಆದಲ್ಲಿ ದಯವಿಟ್ಟು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಈ ಜಾತಿ ಜನಗಣತಿ ವರದಿಯನ್ನು ರಿಲೀಸ್ ಮಾಡೋದ್ರಿಂದ ಏನೆಲ್ಲ ರಾಜಕೀಯವಾಗಿ ಪರಿಣಾಮಗಳಾಗಬಹುದು, ರಾಜ್ಯದಲ್ಲಿ ಈ ಜಾತಿ ಭೇದ ಅನ್ನುವಂಥ ಕಿಚ್ಚು ಎಷ್ಟರ ಮಟ್ಟಿಗೆ ಹರಡಬಹುದು, ಇದರಿಂದ ಯಾರಿಗೆ ನಷ್ಟ ಆಗಬಹುದು, ಯಾರಿಗೆ ಲಾಭ ಆಗಬಹುದು ಅನ್ನುವಂಥದ್ದು ವಿಚಾರವನ್ನ, ನಿಮಗೆ ಆಸಕ್ತಿದಾಯಕವಾದಂಥ ವಿಚಾರವನ್ನ ಎಳೆ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. ಧನ್ಯವಾದಗಳು.